ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಎಂಡ್ ತನಕ ವಾಚ್ ಮಾಡಿ ಸ್ನೇಹಿತರೆ. ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ನ ಬಳಸ್ತಾ ಇದ್ದೀನಿ, ಸ್ಮಾಲ್ ಸೈಜು, ಮತ್ತು ಗೋಲ್ಡ್ ಕಲರ್ ಲೇಸನ್ನು ತೊಗೊಂಡಿದ್ದೀನಿ. ನಮ್ಗೆ ಯಾವುದಾದ್ರೂ ಕಲರ್ ತಗೋಬೇಕಲ್ವ, ದಾರ 6-7 ದಾರನ ಸುತ್ತಕೊಂಡಿದ್ದೀನಿ. ನನ್ನ ಹತ್ರ ಯಾವುದು ಎಕ್ಸ್ಟ್ರಾ ದಾರ ಇದೆ, ನಾನು ಲೇಸ್ ಮೇಲೆ ಅವೇ ದಾರಗಳು ಕಲರ್ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೀರೆಗೆ ಹಾಕಿ ಮಿಕ್ಕಿರುತ್ತಲ್ಲ ಆ ಕಲರ್ಗಳು ನಾನು ಲೇಸ್ ಮೇಲೆ ಇವಾಗ ಡಿಸೈನ ಮಾಡ್ತಾಯಿದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ. ಅಂದರೆ ನಾವು ಯಾವುದೇ ಸೀರೆಗೆ ಹಾಕಿದ್ರೂ ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಮಾಡಿಕೊಂಡ್ರೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿಬಿಟ್ಟು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 3 ಸತಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. 3 ಸತಿ ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ದಾರನ ಮೇಲೆ ಎತ್ತಿ ಒಂದು ಸ್ಮಾಲ್ ಸೈಜು ಒಂದು ಬೀಡ್ಸ್ನ ಬಳಸ್ತಾ ಇದ್ದೀನಿ. ನೋಡಿ, ಈ ಥರ ಬೀಡ್ಸ್ನ ಬಳಸಿ ಬೀಡ್ಸ್ನ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಮೇಲೆ ದಾರ ಎತ್ತಿ ಮತ್ತೆ ಇನ್ನೊಂದು ಗೋಲ್ಡ್ ಕಲರು ಬೀಡ್ಸ್ನ ಬಳಸ್ತಾ ಇದ್ದೀನಿ. ನಾನು ಒಟ್ಟಲ್ಲಿ 3 ಬೀಡ್ಸ್ನ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಬೀಡ್ಸ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಮತ್ತು 2 ಬೀಡ್ಸ್ ಆಯಿತು, ಇದು 3ನೇ ಬೀಡ್ಸು ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಥರ ಲಾಕ್ ಮಾಡಿದ್ಮೇಲೆ ಬೀಡ್ಸನ್ನು ನಾವು ಅದು ಕರೆಕ್ಟಾಗಿ ಸ್ವಲ್ಪ ಕ್ರಾಸಾಗಿ ಬರುತ್ತಲ್ಲ, ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಒಳಗಡೆ ಬರೋ ಥರ ನೋಡಿ ಈ ಥರ ಲಾಕನ್ನು ಮಾಡ್ಕೋಬೇಕು. ಲೇಸ್ ಮೇಲೆ ಚುಚ್ಚಿ ಥ್ರೆಡ್ ಮೇಲೆ ದಾರ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಬೀಡ್ಸ್ ಹಾಕಿಬಿಟ್ಟು ನಾವು ಯಾವಾಗಲೂ ಬೀಡ್ಸ್ ಹಾಕ್ತಾಯಿದ್ರೆ ಒಂದೊಂದು ಲಾಕ್ ಹಾಕಿ ಬೀಡ್ಸ್ನ ಹಾಕೋಬೇಕು. ಈ ಥರ ಬೀಡ್ಸ್ ಫುಲ್ಲು ಹಾಕೋಬೇಕು. ನಾನು ಇವಾಗ ಸೆಕೆಂಡು ತೋರಿಸ್ತೀನಿ. ಅಂದರೆ ಇವಾಗ ನಾನು 3 ಚೈನ ಹಾಕ್ಕೊತೀನಿ. 1 2 3 ಚೈನ್ ಹಾಕಿಬಿಟ್ಟು ಲೇಸನ್ನು ಉಲ್ಟಾ ತಿರುಗಿಸ್ಕೊತೀನಿ. ಉಲ್ಟಾ ತಿರುಗಿಸ್ಬಿಟ್ಟು ನಾವು 3 ಚೈನ್ ಹಾಕಿದ್ದೇವಲ್ಲ, ಫಸ್ಟ್ ಚೈನ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ, ಅಲ್ಲಿ ದಾರ ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶನ ಮಾಡಬೇಕು. ನೋಡಿ, ಫಸ್ಟು ಮಣಿಗೆ ಮತ್ತೆ 3 ಚೈನ್ನ ಹಾಕ್ಕೊತೀನಿ. ಮತ್ತೆ 3 ಚೈನ್ ಆದಮೇಲೆ ಸೇಮು ಸೆಕೆಂಡ್ ಬೀಡ್ಸ್ ಇದೆ ಅಲ್ಲ, ಅದ್ರ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶನ್ ಮಾಡ್ಕೋಬೇಕು. ಅಲ್ಲಿ ಒಂದು ಸಿಂಗಲ್ ಕ್ರೋಶ. ನೋಡಿ, ಫಸ್ಟು ಮಣಿಗೆ ಮತ್ತು ಸೆಕೆಂಡು, ಫಸ್ಟು ಲಾಸ್ಟ್ ಮಣಿಗೆ ನಾವು ಚೈನ್ಗಳು ಹಾಕಂಗಿಲ್ಲ ಸ್ನೇಹಿತರೆ, ಹಾಗೆ ಬಿಟ್ಟಿರೋದು. ಮತ್ತು ಉಲ್ಟಾನ ಇವಾಗ ಸೀದಾ ಮಾಡ್ಕೊತೀನಿ. ಉಲ್ಟಾ ಸೈಡಲ್ಲಿ ಚೈನ್ ಹಾಕಿದ್ನಲ್ಲ, ಇವಾಗ ಸೀದಾ ಸೈಡ್ ಮಾಡಿ 3 ಚೈನ ಹಾಕ್ಕೊತಾ ಇದ್ದೀನಿ. ನೋಡಿ, 3 ಚೈನ್ ಹಾಕಿಬಿಟ್ಟು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಅದೇ 3 ಚೈನ್ ಹಾಕಿದ್ದೇವಲ್ಲ ಮಣಿ ಹಿಂದೆ, ಅದು ಒಳಗಡೆ ಹೋಗಿ ಒಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ಥರ ಮತ್ತು 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು, ಅಂದರೆ ಡಬಲ್ ಕ್ರೋಶನ ಸೂಜಿ ಮೇಲೆ ದಾರ ತಗೊಂಡು ಇದೇ ಥರ ಫುಲ್ಲು 3 ಚೈನ್ ಮಧ್ಯ ಮಾಡ್ಕೋಬೇಕು. ಇವಾಗ ನೋಡಿ, ಮತ್ತೆ 3 ಚೈನ ಹಾಕ್ಕೊತೀನಿ. 3 ಚೈನ್ ಆದಮೇಲೆ ಇವಾಗ ಕಂಬ ಹಾಕಿದ್ದೇವಲ್ಲ, ಡಬಲ್ ಕ್ರೋಶ ಕಂಬ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ಬೀಡ್ಸ್ ಹಿಂದೆ 3 ಚೈನ್ಗೆ ಡಬಲ್ ಕ್ರೋಶನ ಮಾಡ್ಕೊತಾ ಇರೋದು. ಮತ್ತು ಇವಾಗ ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಿ ಆ 3 ಚೈನ್ ಒಳಗಡೆ ಹೋಗಿ ದಾರನ ಎಳ್ಕೊಂಬಂದು 2 ಸತಿ ಒಂದು ಮತ್ತು 2 ಸತಿ ಒಂದು. ನೋಡಿ, ಇದೇ ಥರ ಮಾಡಿದ್ದೇವಲ್ಲ, ಸ್ಟಾರ್ಟಿಂಗಲ್ಲಿ ಮಾಡಿದೆವು ಹಾಗೆ. ಮತ್ತೆ 3 ಚೈನ್ನ ಹಾಕ್ಕೋಬೇಕು. ನೋಡಿ, 3 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಅದು ಡಬಲ್ ಕ್ರೋಶ ಮಾಡಿದ್ದೇವಲ್ಲ, ಅದ್ರ ಮಧ್ಯೆ ಹೋಗಿಬಿಟ್ಟು ಒಂದು ಸಿಂಗಲ್ ಕ್ರೋಶ. ನೀವು ಲಾಸ್ಟಲ್ಲಿ ಬೇಕಂದರೆ ಒಂದು ಬೀಡ್ಸ್ನ ಬಳಸ್ಬೋದು, ಸ್ಮಾಲ್ ಸೈಜ್ ಇರುತ್ತಲ್ಲ ಆ ಥರ ಚಿಕ್ಕದ ಬೀಡ್ಸ್ನ ಬಳಸ್ಬೋದು. ನಾನು ಇಲ್ಲಿ ಪಿಕೋಟ್ ಥರ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಈ ಥರ ಫುಲ್ಲು 3 ಚೈನ್ ಹಾಕಿ ಡಬಲ್ ಕ್ರೋಶ ಒಳಗಡೆ ಹೋಗಿ ಒಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ಥರ ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸತಿ 3 ಚೈನ್ನ ಹಾಕ್ಕೊಂಡು ಅದೇ ಸೇಮು ಡಬಲ್ ಕ್ರೋಶಗೆ ಒಂದು ಸತಿ ಲಾಕನ್ನು ಮಾಡ್ಕೊತಾ ಇರೋದು. ಅಂದರೆ 3 ಚೈನ್ ಹಾಕಿ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಲಾಕನ್ನು ಮಾಡಿದರೆ ಅಲ್ಲಿ ಒಂಥರ ಪಿಕೋಟ್ ಥರ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಡಿಸೈನ್ ತುಂಬ ಲುಕ್ ಕೊಡುತ್ತೆ. ಡಿಫ್ರೆಂಟ್ ಆದ ಡಿಸೈನ್ ಇದು, ಒಂಥರ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಚೈನ್ ಇದೆ ಅಲ್ಲ, ಅದರ ಹಿಂದೆ 3 ಕಂಬಗಳನ್ನ ಹಾಕ್ಕೊಂಡು ಬರಬೇಕು. ಸೇಮ್ ಈ ಥರ 3 ಕಂಬಗಳು ಹಾಕ್ಕೊಂಡು ಬರ್ತಾ ಇರಬೇಕು.
ಕ್ರಾಸಾಗಿ ಡಿಸೈನ್ ಬರುತ್ತೆ ಸ್ನೇಹಿತರೆ, ತುಂಬ ಲುಕ್ ಕೊಡುತ್ತೆ. ಫಸ್ಟ್ ಆರ್ಚ್ ಕಂಪ್ಲೀಟ್ ಆಯ್ತಲ್ಲ, ಸೆಕೆಂಡ್ ಮಣಿ ಹಿಂದೆ 3 ಚೈನ್ ಹಾಕಿದ್ದೇವಲ್ಲ, ಅದಕ್ಕೆ ಇವಾಗ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೆಕೆಂಡ್ ಮಣಿಗೆ ಚೈನ್ ಹಾಕ್ಕೊಂಡಿದ್ದೇವೆ 3 ಚೈನು, ಅದಕ್ಕೆ ಮಾಡ್ಕೊತೀನಿ ಇವಾಗ ನೋಡಿ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಆದಮೇಲೆ ಅಲ್ಲಿ ಪಿಕೌಟ್ನ ಕಂಪ್ಲೀಟ್ ಮಾಡಿಕೊಂಡ್ರೆ 3 ಚೈನ್ ಹಾಕ್ಕೊಂಡಿದ್ದೇವಲ್ಲ, ಅದಕ್ಕೆ 3 ಕಂಬಗಳನ್ನು ಹಾಕ್ಕೊಂಡು ಪಿಕೌಟ್ ಥರ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ಸೂಜಿ ಮೇಲೆ ದಾರ ಸುತ್ತಿ ಒಂದು ಸತಿ ಎರಡು ಸೂಜಿ ಮೇಲೆ ದಾರ ತಗೊಂಡು ಈ ಥರ ಮಾಡ್ಕೋಬೇಕು. ಸೆಕೆಂಡು ಮಣಿ ಹಿಂದೆ ಇವಾಗ ಮಾಡ್ಕೊತಾ ಇರೋದು. ಸೆಕೆಂಡ್ ಮಣಿ ಹಿಂದೆ ಹೋಗಿ ಸೂಜಿ ಮೇಲೆ 3 ಸತಿ ಥ್ರೆಡ್ಡನ್ನು ಹಾಕಿದ್ದೇವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 ಒಂಥರ ಡಿಫ್ರೆಂಟ್ ಆದ ಡಿಸೈನ್. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಥರ ಬೀಡ್ಸ್ ಬಳಸಿಬಿಟ್ಟು ಪಿಕೌಟ್ ಥರ ಬರುತ್ತೆ ನೋಡಿ. 2 ಸತಿ ಹಾಕಿದ್ದೀನಿ ನೋಡಿ, ಒಂಥರ ಲುಕ್ಕಾಗಿ ಕೊಡುತ್ತೆ. ಮತ್ತು 3 ಚೈನ್ ಹಾಕಿಬಿಟ್ಟು ಮತ್ತು ಅದೇ ಡಬಲ್ ಕ್ರೋಶ ಮಾಡಿದ್ದೇವಲ್ಲ, ಅದಕ್ಕೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರ ಬರುತ್ತೆ. ಮತ್ತು ನೋಡಿ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ಮತ್ತು ಅದರ ಪಕ್ಕದಲ್ಲಿ ಡಬಲ್ ಕ್ರೋಶ ಮಾಡಿರ್ತೇವಲ್ಲ, ಅದಕ್ಕೆ ಒಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೋಡಿ. ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಸುತ್ತಿ 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ. ಮತ್ತು ಇದಕ್ಕೆ ಇವಾಗ ಪಿಕೋಟ್ ಥರ ಕಾಣಬೇಕಲ್ವ, 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಹಾಕಿ ಮತ್ತು ಅದೇ ಡಬಲ್ ಕ್ರೋಶಗೆ ಒಂದು ಸತಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೋಡಿ. ಈ ಥರ ಸಿಂಗಲ್ ಕ್ರೋಶ ಆದಮೇಲೆ ಈ ಥರ ನಮಗೆ ಆರ್ಚ್ ಥರ ರೆಡಿ ಆಗುತ್ತೆ ಸ್ನೇಹಿತರೆ. 3 ಬೀಡ್ಸ್ ಹಾಕಿಬಿಟ್ಟು ಪಿಕೋಟ್ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಈ ಥರ ಡಿಸೈನು. ಮತ್ತು ಇವಾಗ ಕರೆಕ್ಟಾಗಿ ನೋಡಿಕೊಂಡು ನಾವು ಲೇಸ್ ಇದೆಯಲ್ಲ, ಲೇಸ್ ಮೇಲೆ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ಥರ ಒಂಥರ ಡಿಫ್ರೆಂಟ್ ಆದ ಡಿಸೈನ್ ಇದು. ಸೀರೆಗೆ ಹಾಕುವಂಥ ಡಬಲ್ ಕಲರು ಕುಚ್ಚಿಗೆ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಒಂದೇ ಸ್ಟೆಪ್ಪಲ್ಲಿ ಈ ಥರ ಫುಲ್ಲು ಆರ್ಚ್ ಮಾಡ್ಕೊಂಡು ಹೋಗಬೇಕು. ಸಿಂಗಲ್ ಕ್ರೋಶ ಹಾಕಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸತಿ ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಡಬಲ್ ನಾನು 3 ಸತಿ ಹಾಕಿದ್ನಲ್ಲ, ಹಾಗಾಗಿಬಿಟ್ಟು 3 ಸತಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಅದು ಸಿಂಗಲ್ ಕ್ರೋಶ ಲಾಕ್ ಮಾಡಿದ್ಮೇಲೆ ಇವಾಗ ಮತ್ತೆ ನಾನು ನೋಡಿ ಇವಾಗ ಅದೇ ಥರ ಪಿಕೌಟ್ನ ಮಾಡಬೇಕು. ಬೀಡ್ಸ್ನ ಮೇಲೆ ಎತ್ತುತ್ತಾ ಇದ್ದೀನಿ. 3 ಸತಿ ಸಿಂಗಲ್ ಕ್ರೋಶ ಮಾಡಿ ಆ ಬೀಡ್ಸ್ನ ಬಳಸಿಬಿಟ್ಟು ಮತ್ತು ಬೀಡ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಬೀಡ್ಸ್ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಬೀಡ್ಸ್ನ ಬಳಸಿಬಿಟ್ಟು, ಅಂದರೆ ಒಂದು ಸತಿ ನಾವು ಸ್ಟಾರ್ಟಿಂಗಲ್ಲಿ 3 ಬೀಡ್ಸ್ನ ಬಳಸಿದ್ದೇವಲ್ವ, ಅದೇ ಥರ ನಾವು 3 ಬೀಡ್ಸ್ನ ಬಳಸಬೇಕು. ಆವಾಗ ಡಿಸೈನ್ ಮಾಡೋಕ್ಕೆ ನಮಗೆ ಚೆನ್ನಾಗಿರುತ್ತೆ ನೋಡಿ. ಸೇಮ್ ಅದೇ ಥರ ನೋಡಿಕೊಂಡು ಅಲ್ಲಿ ಸ್ವಲ್ಪ ಕ್ರಾಸಾಗಿ ಬರಬೇಕು. 3 ಬೀಡ್ಸ್ನ ಹಾಕಿದ್ದೇವಲ್ಲ, ಹಾಗಾಗಿಬಿಟ್ಟು ಸ್ವಲ್ಪ ಒಳಗಡೆ ತಗೊಂಡು ಒಂದು ಸಿಂಗಲ್ ಕ್ರೋಶ ಲಾಕನ್ನು ಮಾಡ್ಕೋಬೇಕು. ಲಾಕ್ನ ಮಾಡಿದ್ಮೇಲೆ ಫಸ್ಟಲ್ಲಿ ಮಾಡಿದ್ದೇವಲ್ಲ ಅದೇ ಥರ ಪಿಕೌಟ್ನ ಆರ್ಚ್ ನಾವು ರೆಡಿ ಮಾಡ್ಕೊಂಡು ಹೋಗಬೇಕು. ಹಾಗಾಗಿಬಿಟ್ಟು ಸೆಕೆಂಡ್ ಸ್ಟೆಪ್ಪು ಅಷ್ಟೇ. ಮಣಿ ಆದಮೇಲೆ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿದ್ಮೇಲೆ ಮತ್ತೆ ಫಸ್ಟು ಹಾಕಿದ್ದೇವಲ್ಲ ಆ ಬೀಡ್ಸ್ಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು 3 ಚೈನ್ನ ಹಾಕ್ಕೊತೀನಿ. 3 ಚೈನ್ ಹಾಕಿ ಮತ್ತು ಅದೇ ಥರ ಸೇಮ್ ಮಾಡ್ಕೋಬೇಕು ನೋಡಿ. 3 ಚೈನ್ ಹಾಕಿ ಮತ್ತು ಆ ಬೀಡ್ಸ್ ಮಧ್ಯ ಸ್ವಲ್ಪ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೇವಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ತಗೊಂಡು ಇಳ್ಕೊಂಬಂದು ಒಂದು ಸತಿ ಈ ಥರ ದಾರ 2ರಲ್ಲಿ 1 ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇವಾಗ ಸಿಂಗಲ್ 3 ಸತಿ 3 ಚೈನ್ ಹಾಕಿ ಇವಾಗ ಈ ಥರ ಮಾಡಿದ್ದೀನಲ್ಲ, ಇವಾಗ ಇದಕ್ಕೆ 3 ಚೈನ್ನ ಹಾಕ್ಕೊತೀನಿ ನಾನು. 3 ಚೈನ್ ಹಾಕಿಬಿಟ್ಟು ಮತ್ತು ಬೀಡ್ಸ್ ಹಿಂದೆ 3 ಚೈನ್ ಹಾಕಿದ್ದೇವಲ್ಲ, ಅದಕ್ಕೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ. ಇವಾಗ 3 ಚೈನ್ ಹಾಕಿ ಆ ಬೀಡ್ಸ್ ಹಿಂದೆ 3 ಚೈನ್ ಹಾಕಿದ್ದೇವಲ್ಲ, ಅದು ಕಾಣಿಸ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ. ಅದು ಸೂಜಿ ಮೇಲೆ ದಾರ ತಗೊಂಡು ಇಳ್ಕೊಂಡು ಬಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು ನಾವು. ಒಂದು ಮಣಿ ಹಿಂದೆ 3 ಕಂಬಗಳು ಬರಬೇಕು. ಅಂದರೆ 2 ಬೀಡ್ಸ್ ಹಿಂದೆ ಮಾತ್ರ ಕಂಬಗಳು ಹಾಕ್ಕೊಂಡು ಡಬಲ್ ಕ್ರೋಶ ಕಂಬಗಳು ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು ಸ್ನೇಹಿತರೆ ನಾವು ನೋಡಿ. ಈ ಥರ ಪಿಕೌಟ್ನ ಕಂಪ್ಲೀಟ್ನ ಮಾಡ್ಕೊಂಡಿದ್ದೀನಿ. ಒಂಥರ ಡಿಫ್ರೆಂಟ್ ಆದ ಡಿಸೈನ್. ಇವಾಗ
ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು 5 ಚೈನ ಹಾಕ್ಕೊತಾ ಇದ್ದೀನಿ, ಅಂದರೆ ಕುಚ್ಚನ್ನು ಕಟ್ಟಬೇಕು. ನಮಗೆ ಕುಚ್ಚು ಬೇಡ ಅಂದರೆ ಸೇಮ್ ಅದೇ ಥರ ನಾವು ಆರ್ಚನ್ನು ರೆಡಿ ಮಾಡ್ಕೊಂಡು ಹೋಗಬೇಕು ಸ್ನೇಹಿತರೆ. ನಮಗೆ ಕುಚ್ಚು ಬೇಕಂದರೆ 3 ಆರ್ಚ್ ಮಾಡಿ 4 ಆರ್ಚು ಇಲ್ಲಾಂದರೆ 2 ಆರ್ಚ್ ಮಾಡಿಬಿಟ್ಟು ಈ ಥರ ಕುಚ್ಚು ಕಟ್ಟೋಕ್ಕೆ 5 ಚೈನ ಹಾಕ್ಕೋಬೇಕು. ನೋಡಿ ಪಿಕೌಟ್ ಥರ ಈ ಥರ ಡಿಸೈನ್ ಬರುತ್ತೆ. ಒಂಥರ ಸಿಂಪಲ್ ಆದ ಡಿಸೈನ್ ಇದು, ತುಂಬ ಈಸಿಯಾಗಿ ನೋಡಿ ಈ ಥರ ಡಿಸೈನ್ ಬಂದಿದೆ. ನಾನು ಸ್ವಲ್ಪ ದೂರ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ನೋಡಿ. ಈ ಥರ 3 ಬೀಡ್ಸ್ ಹಾಕಿ ಈ ಥರ ನಾನು ಚೈನ್ ಬಿಟ್ಟಿದ್ದೀನಲ್ಲ ಅದ್ರ ಮಧ್ಯೆ ನಾನು ಕುಚ್ಚನ್ನು ಕಟ್ತೀನಿ ಸ್ನೇಹಿತರೆ. 2 ಪಿಕೌಟ್ ಮಾಡಿ ಮಧ್ಯೆ ಒಂದು ಕುಚ್ಚು, 2 ಪಿಕೌಟ್ ಮಾಡಿ ಮಧ್ಯೆ ಒಂದು ಕುಚ್ಚು ಮಾಡಿದ್ದೀನಿ. ಇವಾಗ ನಾನು ಇದಕ್ಕೆಲ್ಲ ಮಧ್ಯ ಬಿಟ್ಟಿದ್ದೀನಲ್ಲ ಇದೇ ಚೈನು, ಅದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ನಾನು ಅದೇ ಕಲರ್ ಕುಚ್ಚನ್ನು ಕಟ್ಟಿದ್ದೀನಿ ನೋಡಿ. 2 ಕುಚ್ಚನ್ನು ಬಂದಿದೆ, 2 ಆರ್ಚ್ ಬಂದಿದೆಯಲ್ಲ ಅದರ ಮಧ್ಯೆ 2 ಕುಚ್ಚನ್ನು ಬಂದಿದೆ. ನೋಡ್ತಾ ಇರ್ಬೋದು ಈ ಡಿಸೈನ್ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಯಾರಿಗಾದರೂ ಈ ವಿಡಿಯೋ ಕುಚ್ಚನ್ನು ಇಷ್ಟ ಆಗಿದ್ದರೆ ಹೆಣ್ತನ ನೋಡಿ ಸ್ನೇಹಿತರೆ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಣ್ತನ ವಾಚ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ಥರ ಮತ್ತೆ ಕುಚ್ಚು ವಿಡಿಯೋನ ನೆಕ್ಸ್ಟ್ ಒಳ್ಳೆ ಡಿಸೈನ್ನ ತಗೊಬರ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದ.